ಶಿರಾ ತಾಲೂಕು ಅಂಗನವಾಡಿ ನೌಕರರ ಸಿಐಟಿಯು ಸಂಘಟನೆಯ ವತಿಯಿಂದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ತುಮಕೂರು ಜಿಲ್ಲಾ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರಾದ ಜಿ ಕಮಲಮ್ಮರವರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ನಮಗೆ ಸೋಮಣ್ಣ ಅವರ ಆಫೀಸ್ ಮುಂದೆ ನಾವು ಸ್ಟ್ರೈಕಿಗೆ ಕೂತಿದ್ದಾಗ ಅಲ್ಲೇ ನಾವು ಜಿಲ್ಲಾ ಪೊಲೀಸ್ ಅವರು ನಮ್ಮನ್ನ ಬೇಡ ಟೌನ್ ಅಲ್ಲಿ ಕುತ್ಕೊಳ್ಳಿ ಅಂತ ಕುಂಡ್ರಿಸಿದ್ರು. ಆ ಟೌನ್ ಅಲ್ಲಿ ಕುತ್ಕೊಳ್ಳೋದಕ್ಕೂ ನಮ್ಗೆ ಅಲ್ಲಿ ಪರ್ಮಿಷನ್ ಇಲ್ಲ. ಅಲ್ಲಿ ಅವತ್ತೆಂತ ಹೋರಾಟ ಮಾಡಿ ನಾವು ಅಲ್ಲಿ ಕುತ್ಕೊಂಡು 2 ದಿನ ಹೋರಾಟ ನಡೆಸಿದೀವಿ. ಸ್ವಲ್ಪ ನೆನೆಸ್ಕೊಳ್ಳಿ ಮಹಿಳೆಯರ ಅಕ್ಕ ತಂಗಿಯರ, ನೀವು ಅಂತ ಹೋರಾಟ ಮಾಡಿದಂತ ಮಹಿಳೆಗೆ ಆದ್ರೂ ಸರ್ಕಾರದಲ್ಲಿ ಕುಮಾರಣ್ಣವರು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಈ ಬಡ್ಜೆಟ್ ಅಲ್ಲಿ ಕೇಂದ್ರ ಸರ್ಕಾರದ ಬಡ್ಜೆಟ್ ಅಲ್ಲಿ ಜಾಸ್ತಿ ಮಾಡಿಸ್ತೀವಿ ಅಂತ ಅನ್ನೋದು ಆಶ್ವಾಸನೆ ಕೊಟ್ಟರು. ಆದ್ರೆ ಇನ್ನೇನು ಹಾಗೆ ಬಿಡ್ತು, ಬಜೆಟ್ ಅಲ್ಲಿನ ತರನೇ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರದಲ್ಲಿ 1 ನಯ ಪೈಸೆ ಕೂಡ ಜಾಸ್ತಿ ಆಗಿಲ್ಲ ಸ್ವಾಮಿ. 2018ರಿಂದ ಈ ಪ್ರತಿಭಟನೆಗೆ ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್ ಬೆಂಬಲ ಸೂಚಿಸಿ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಅಂಗನವಾಡಿ ಮೇಡಮ್ಗಳು ಇವತ್ತೇನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅವ್ರ ಬೆಂಬಲಕ್ಕೆ ಸಹ ಅವ್ರ ಬೆಂಬಲಕ್ಕೆ ನಾನು ಸಹ ಇರ್ತೇನೆ ಅಂತಲ್ಲ, ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಇವರ ಬೇಡಿಕೆಗಳು ಏನು ಈಡೇರಿಸಬೇಕು ಅದನ್ನು ಈಡೇರಿಸ್ಕೊಡ್ಲಿ ಅಂತಲ್ಲ, ಅದು ನಾನಾದರೂ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತೇನೆ. ಮತ್ತು ಏನು ಇವರು ಡಿಸೆಂಬರಲ್ಲಿ ಏನು ಹೋರಾಟ ಮಾಡ್ತಿದ್ರು, ಅದು ನಮ್ಮ ಸನ್ಮಾನ್ಯ ಕೇಂದ್ರ ಸಚಿವರು ಹಾಗೂ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕರೆಸಿ ಇವತ್ತು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ, ನೀವು ಬನ್ನಿ ಅಂತಂದೇಳಿ ಸೆಂಟ್ರಲ್ಗೆ ಇವ್ರನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಮುಂದೆನೂ ಸಹ ಏನು ಅವ್ರ ಮಿನಿಸ್ಟ್ರಿ ಏನಿದ್ದಾರೆ ಅವ್ರನ್ನ ಒತ್ತಾಯ ಮಾಡಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ನಾವು ಅಂಗನವಾಡಿ ಮೇಡಮ್ಗಳಿಗೆ ಏನು ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಬೇಡಿಕೆಗಳನ್ನು ನಾವು ಈಡೇರಿಸ್ಕೊಡ್ಲಿ ಅಂತಲ್ಲ, ಅದು ನಾನಾದರೂ ಮಾನ್ಯ ಕುಮಾರವನ್ನ ಒತ್ತಾಯ ಮಾಡ್ತೇನೆ. ಈ ಭೂ ಮಾಲೀಕರಿಗೆ ರಿಯಾಯಿತಿ ಕೊಟ್ಟಿದ್ದೀರಾ, ನೀವು ಯಾರು ಪರವಾಗಿದ್ದೀವಿ ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ನಾವೆಲ್ಲ ಮುಂದಿನ ದಿನದಲ್ಲಿ ನಾವು ಚುನಾವಣೆ ಬರುತ್ತೆ, ಚುನಾವಣೆ ಬರ್ದೇ ಇರಲ್ಲ. ಮುಂದಿನ ದಿನದಲ್ಲಿ ಚುನಾವಣೆ ಒಳಗೆ ಈಗೇನಾದ್ರೂ ಈ ನೌಕರನ್ನ ಕಡೆಗಣಿಸಿದ್ರೆ, ಕಾರ್ಮಿಕರನ್ನ ಕಡೆಗಣಿಸಿದ್ರೆ, ಈ ದೇಶದ ರೈತರನ್ನ ಕಡೆಗಣಿಸಿದ್ರೆ ಮುಂದಿನ ದಿನದಲ್ಲಿ ನೀವೇನು ಹಣ ಖರ್ಚು ಮಾಡಿ ಓಟ್ ತಗೋಬಹುದು ಅಂತ ನೀವು ಎಣಿಕೆ ಮಾಡಿರ್ಬೋದು. ಯಾರು ನಾವು ದಡ್ರಿಲ್ಲ, ನಮ್ಮ ಜನ ನಾವು ಎಲ್ಲ ಬುದ್ಧಿವಂತರಾಗ್ತೀವಿ, ಅದೆಲ್ಲ ಶಿಕ್ಷಣ ಕೊಡ್ತೀವಿ. ರಾಜಕೀಯವಾಗಿ ನಾವು ಕೂಡ ಮುಂದಿನ ದಿನದಲ್ಲಿ ನಿಮ್ಮನ್ನ ಎಲ್ಲಿ ಇರಿಸಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಈ ಕಾನೂನುಗಳು 4 ಕಾನೂನುಗಳು ಕಾರ್ಮಿಕರಿಗೆ ಹಿತವಲ್ಲದ ಕಾನೂನುಗಳು, ಅಪಾಯ ತರುವಂತ ಕಾನೂನುಗಳು ನಾವು ವಾಪಸ್ ತಗೋಬೇಕು. ಇವತ್ತೇನು ಮಾತುಕತೆ ಆಡಿದ್ರೆ ಕುಮಾರಸ್ವಾಮಿ ಮಧ್ಯಪ್ರವೇಶ ಮಾಡಿದ್ರು, ಸ್ಕೀಮ್ ನೌಕರರಿಗೆ ಆ ಸಂಬಳ ಜಾಸ್ತಿ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಿಮಗೆ ಮನೆ ಕಳಿಸ್ತೀವಿ, ಹೆಂಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀವಿ. ಈ ಜಾಥಾದಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ 29 ನೀತಿಗಳನ್ನು ತೆಗೆದು 4 ನೀತಿಗಳನ್ನಾಗಿ ಬದಲಾಯಿಸಿದರ ವಿರುದ್ಧ ಅಂಗನವಾಡಿ ನೌಕರರಿಗೆ ಅನ್ಯಾಯವಾಗುವುದು ಆಗಿ ತಿಳಿಸಿ ಅಂಬೇಡ್ಕರ್ ವೃತ್ತದಿಂದ ಬಸ್ ಸ್ಟ್ಯಾಂಡ್ ವರೆಗೆ ಜಾಥಾ ನಡೆಸಿ ಬಸ್ ಸ್ಟ್ಯಾಂಡ್ನಲ್ಲಿ ಬಹಿರಂಗ ಸಭೆ ನಡೆಸಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಗೆ ಪಾಲ್ಗೊಂಡಿದ್ದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾದ ಪೈಂಟರ್ ಶಾದಿಕ್ ರವರು ತಂಪು ಪಾನೀಯ ಹಾಗೂ ಬಾಳೆಹಣ್ಣು ನೀಡಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತೆಯರಿಗೆ ಸಹಕಾರ ನೀಡಿದರು. 4 ಲೇಬರ್ ಕೋಡ್ಗಳನ್ನ ತಂದಿದ್ದಾರೆ. ಈಗ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದರೆ ಆ ಲೇಬರ್ ಕೋಡಿಂದ ಎಲ್ಲ ಇರೋದನ್ನ ಇವರು ಏನು ನಮ್ಮ ಹಕ್ಕುಗಳಿದೆ ಹಕ್ಕನ್ನ ಕಸಿತಾ ಇದೆ ಸರ್ಕಾರ. ಹಕ್ಕು ಕಸಿದ್ರೆ ನಾವೇನು ಜೀವನ ಮಾಡಬೇಕು? ಒಂದೇ ಸಂಘ ಕಟ್ಟಂಗಿಲ್ಲ, ಒಂದು ಸ್ಟ್ರೈಕ್ ಮಾಡೋಂಗಿಲ್ಲ. ಅವ್ರು ಕೊಟ್ಟಿದ್ದು ನಾವು ಇಸ್ಕೊಂಡಿದ್ದು. ಈಗ 178 ರೂಪಾಯಿ ಒಂದು ದಿನದ ಕೂಲಿ ಅಂತ ಹೇಳಿದ್ರೆ ಎಲ್ಲ ಸೇರಿ ಒಂದು 5,000ರಿಂದ 6,000 ರೂಪಾಯಿ ನಮಗೆ ತಿಂಗಳಿಗಾಗಲ್ಲ. ಅಷ್ಟು ದುಡ್ಡಲ್ಲಿ ನಾವು ಜೀವನ ಮಾಡೋಕ್ಕಾಗತ್ತಾ? ಅದಾದ್ರೂ ಅವ್ರು ಯೋಚನೆ ಮಾಡಬೇಕಲ್ವಾ? ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಭಾಳ ಒತ್ತಾಸೆಯಾಗಿ ನಿಂತ್ಕೊಂಡಿದ್ರಿ ಅಂತ ಪ್ರಧಾನ ಮೋದಿಯವರು ಹೇಳಿದ್ರು. ಆದರೆ ಪ್ರಧಾನಮಂತ್ರಿಯವರು ಹೇಳ್ದಂಗೆ ಯಾವುದೇ ಥರದ ಮಹಿಳೆಯರಿಗೆ ನಮಗೆ ಯಾವುದೂ ಅನುಕೂಲ ಅಂತೂ ಆಗಿಲ್ಲ. ಮೊನ್ನೆ ಡಿಸೆಂಬರ್ 1, 2 ರಾತ್ರಿ ಹೋರಾಟ ಮಾಡಿದ್ರು. ಹಗಲು ರಾತ್ರಿನ ಹೋರಾಟದಲ್ಲಿ ನಮ್ಮನ್ನ ಯಾವ ಥರ ಬಗ್ರ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಹೋರಾಟ ನಿಲ್ಲಿಸಿ, ನೀವು ಕುಮಾರಸ್ವಾಮಿಯವರು ಮತ್ತು ನಮ್ಮ ಯಾರು MP ಗಳಿದ್ದಾರೆ 4 ಜನ ನಮ್ಮ ರಾಜ್ಯದಲ್ಲಿ, ಕುಮಾರಸ್ವಾಮಿಯವರು, ಶೋಭಾ ಕರಂದ್ಲಾಜೆಯವರು, ಪ್ರಹ್ಲಾದ್ ಜೋಶಿಯವರು, ನಮ್ಮ ಕೇಂದ್ರ ಮಿನಿಸ್ಟ್ರು, ಆಮೇಲೆ ಸೋಮಣ್ಣವರು ನಮ್ಮ ತುಮಕೂರು ಜಿಲ್ಲೆಯಿಂದ ಎಲ್ಲರೂ ಸೇರಿ ಡೆಲ್ಲಿ ಕರೆಸ್ಕೊಂಡು ಏನೋ ನಮ್ಮದು ಕಾರ್ಯಕ್ರಮನ ಯಶಸ್ವಿ ಮಾಡಿಬಿಡ್ತೀವಿ, ನಿಮಗೆಲ್ಲ ಜಾಸ್ತಿ ಮಾಡ್ತೀವಿ ಸರಿ ಬಡ್ಜೆಟಲ್ಲಿ ಅಂತ ಆಶ್ವಾಸನೆ ಕೊಟ್ಟು
ಮೀಡಿಯಾದಲ್ಲಿ ಪೇಪರಲ್ಲಿ ಹಾಗೆ ಬಿಡ್ತು ಅನ್ನೋ ಥರ ಪ್ರಚಾರ ಕೊಟ್ಟರು. ನಾವು ಭಾಳ ಖುಷಿಯಿಂದ ಹೋರಾಟವನ್ನು ಹಿಂದೆ ತಗೊಂಡು ಬಂದ್ವಿ. ಹಿಂದೆ ಅಂದರೆ ನಮಗೆ ಹೆಚ್ಚಿಗೆ ಆಗ್ದಲ್ಲ ಇದ್ರೆ ನೆಕ್ಸ್ಟ್ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಆ ದಿನನೂ ಹೇಳಿದ್ದೀವಿ. ಈಗ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿರೋ ಹೋರಾಟ ಮುಂದೆ ನಮ್ಮ ಬೇಡಿಕೆ ಈಡೇರದಲ್ಲೇ ಇದ್ದರೆ ನಿರಂತರವಾಗಿ ಹಗಲು ರಾತ್ರಿ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ತಾಲೂಕು ಅಂಗನವಾಡಿ ಸಿಐಟಿಯು ನೌಕರರ ಸಂಘದ ಅಧ್ಯಕ್ಷರಾದ ಜಿ ಪಾರ್ವತಮ್ಮ, ಪ್ರಧಾನ ಕಾರ್ಯದರ್ಶಿ ಎಂ ಯಶೋದಮ್ಮ, ಖಜಾಂಚಿ ಕೆ ಮಹಾದೇವಪ್ಪ, ವೃತ್ತದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹೆಣ್ಣೊಂದು ಕರೀತಾರೆ ಶಾಲೆ ಎಂದು ತೆರೆದಂತೆ ಹೆಣ್ಣನ್ನು ಪೂಜಿಸಬೇಕು, ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಏನು ಸರ್ಕಾರದಲ್ಲಿ ಆದೇಶ ಇದೆ. ಹೆಣ್ಣು ಕಲಿಯಬೇಕು, ದುಡಿಯಬೇಕು, ಆ ದುಡಿಮೆಗೆ ತಕ್ಕಂತ ಪ್ರತಿಫಲನೂ ಸಹ ಸಿಗಬೇಕು, ಹೌದಲ್ವಾ? ನಮ್ಮನ್ನ ಹೆಣ್ಣು ಏನಂದ್ರೆ ಮದುವೆ ಆಗೋದಕ್ಕೆ ಮತ್ತೆ ಸಂಸಾರ ನಿಭಾಯಿಸೋ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ ಕೆಲಸಗಳನ್ನು ಮಾಡುವುದಕ್ಕೆ ಅಷ್ಟೇ ಸೀಮಿತವಲ್ಲದೆ